ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಪೂಜಾ ಬದುಕಲ್ಲಿ ಮಹಾ ತಿರುವು. ಸಮಸ್ಯೆಗಳನ್ನು ಒಂದನ್ನು ಬಗೆಹರಿಸೋಕೆ ಹೋದ್ರೆ ಮತ್ತೊಂದು ಸಮಸ್ಯೆ ಬರ್ತದೆ. ಹಾಗಿದ್ರೆ ಇಲ್ಲಿ ಪೂಜಾ ಮತ್ತು ಕಿಶನ್ಗೆ ಇಬ್ಬರಿಗೂ ಕೂಡ ಪಾರ್ಕ್ನಲ್ಲೇ ಮದುವೆ ಮಾಡಿ ಬಿಡ್ತಾರ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಪೂಜಾ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅದಕ್ಕೆ ಕಾರಣ ಒಂದು, ತನ್ನ ಮದುವೆ ವಿಷಯವಾಗಿ ಅಕ್ಕಂಗೆ ಅವಮಾನ ಆಗತ್ತ. ಇಲ್ಲಿ ಅಕ್ಕ ಗಂಡ ಬಿಟ್ಟಿದ್ದಾಳೆ, ಇಂಥವಳ ತಂಗಿನ ಹೇಗೆ ಮದುವೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಮಾತಾಡಿದ್ರಿಂದ ಅಕ್ಕನ ಮನಸ್ಸಿಗೆ ಘಾಸಿ ಆಗಿರ್ಬೋದು. ನನ್ನಿಂದ ಅಕ್ಕಂಗೆ ನೋವು ಆಗ್ತಿದೆ ಅಂತ ಪೂಜಾ ಹೇಳಿದಾಗ ಈ ಕಡೆ ಭಾಗ್ಯ ಸಮಾಧಾನ ಮಾಡ್ತಾರೆ, ಆ ರೀತಿ ನನಗೇನೂ ಕೂಡ ನೋವು ಆಗಿಲ್ಲ ಅಂತ. ಜೊತೆಗೆ ಈ ಕಡೆ ಪೂಜಾ ಅಕ್ಕ ಹೇಳಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಬದ್ಧವಾಗಿದ್ದಾಳ. ಈ ಕಡೆ ಪುರೋಹಿತರು ಬೆಳಗ್ಗೆ ಆಗ್ತಿದ್ದಾಗೆ ಕಾಲ್ ಮಾಡಿದೆ, ಯಾವುದೇ ರೀತಿ ಹುಡುಗ ಕೂಡ ಮತ್ತೊಬ್ಬ ಬರ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಗಂಡ ಬಿಟ್ಟಿದ್ದಾಳೆ ಅಕ್ಕ, ಅಂಥವಳು ತಂಗಿನ ಮದುವೆ ಮಾಡ್ಕೊಳಕ್ಕಾಗೋದು ಕಷ್ಟ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನಿಮ್ಮ ತಂಗಿ ಮದುವೆ ಆಗೋದೇ ಕಷ್ಟ ಅಂತ ಹೇಳ್ಬಿಡ್ತಾರೆ. ಇದರಿಂದ ನಿಜವಾಗ್ಲೂ ಸುನಂದ್ ಅವರು, ಭಾಗ್ಯ, ಕುಸುಮ ಎಲ್ರಿಗೂ ಕೂಡ ತುಂಬಾ ನೋವಾಗತ್ತೆ. ಅದರಲ್ಲೂ ಇಲ್ಲಿ ಸುನಂದ್ ಅವರಂತೂ ಭಾಗ್ಯಗೆ ಇದಕ್ಕೆ ಅಲ್ವಾ ಹೇಳಿದ್ದು, ನೋಡ್ತೀಯ ನಿನ್ನಿಂದ ಈಗ ನಿನ್ನ ತಂಗಿಗೆ ಮದುವೆ ಆಗೋದಕ್ಕೆ ಎಷ್ಟು ತಡೆ ಆಗ್ತದೆ ಅಂತ ಹೇಳಿ ಭಾಗ್ಯಗೆ ಬಯೋಕೆ ಶುರು ಮಾಡ್ತಾರೆ. ಈ ಒಂದು ವಿಷಯ ಕೂಡ ಮತ್ತೆ ನೋವಾಗುತ್ತೆ. ಇಲ್ಲಿ ಪೂಜಾಗೆ ಆಫೀಸ್ಗೆ ಹೋಗ್ತಾಳೆ, ಆಫೀಸಲ್ಲಿ ಕೂಡ ತುಂಬ ಡಿಸ್ಟರ್ಬ್ ಆಗಿರ್ತಾಳೆ. ಇಲ್ಲಿ ಅವಳು ಬರುವುದನ್ನೇ ಕಿಶನ್ ಕಾಯ್ತಾ ಇರ್ತಾರೆ. ಯಾಕೆ ಪೂಜಾ, ಯಾಕೆ ಡಿಸ್ಟರ್ಬ್ ಆಗಿದೆಯಾ, ಏನಾಯಿತು ಏನು ಅಂತ ವಿಚಾರ ಮಾಡಿದಾಗ ಇಲ್ಲಿ ಪೂಜಾ ಅದು ಹುಡುಗನ ನೋಡೋಕೆ ಬಂದದಲ್ವಾ, ಅವನು ನನ್ನ ಅಕ್ಕನ ವಿಷಯವಾಗಿ ತುಂಬ ಹಗುರವಾಗಿ ಮಾತಾಡ್ಬಿಟ್ರು. ನಿಜವಾಗ್ಲೂ ಮದುವೆ ಕ್ಯಾನ್ಸಲ್ ಆಯಿತು, ಜೊತೆಗೆ ಅದಕ್ಕೆ ಬೇಜಾರಿಲ್ಲ. ಆದರೆ ನನ್ನ ಅಕ್ಕ ಎಷ್ಟು ಕಷ್ಟಪಟ್ಟಿದ್ದಾಳೆ ಗಂಡನ ಜೊತೆ ಅಂತ ಗೊತ್ತು. ಆದರೆ ಗಂಡ ಬಿಟ್ಟು ಅವಳು ತಂಗಿ ಮದುವೆ ಆಗಬೇಕಲ್ಲ ಅಂತ ಹೇಳಿದರು. ಆ ಒಂದು ಅಕ್ಕನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ಪೂಜಾ ಹೇಳಿದಾಗ, ನಿನಗೂ ನಿಮ್ಮ ಅಕ್ಕಂಗೂ ಏನು ಸಂಬಂಧ, ಅವ್ರದ್ದೇ ಬೇರೆ ಮ್ಯಾಟರ್, ನಿಂದೇ ಬೇರೆ ಮ್ಯಾಟರ್, ಅದನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂತ ಕಿಶನ್ ಕೇಳ್ತಾರೆ. ಆದರೆ ಎಲ್ಲರೂ ಕೂಡ ಅದನ್ನೇ ನೋಡ್ತಾರಲ್ವಾ ಅಂದಾಗ, ನಾನು ನೋಡೋದಿಲ್ಲ ಅಪ್ಪ, ನಾನು ಆ ರೀತಿ ನೋಡಿ ಏನು ಮದುವೆ ಆಗೋದಿಲ್ಲ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ, ಐ ಆಮ್ ರಿಯಲಿ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡೇ ಬಿಡ್ತಾರೆ. ಕಿಶನ್ ಇದನ್ನು ಕೇಳಿಸ್ಕೊಂಡೆ ಪೂಜಾ ಶಾಕ್ ಆಗ್ತಾಳೆ. ತಮಾಷೆ ಮಾಡ್ತಿದ್ಯಾ ಅಂದಾಗ, ಇಲ್ಲ ನಾನು ಸೀರಿಯಸ್ ಆಗೇ ಹೇಳ್ತೀನಿ, ಐ ಆಮ್ ರಿಯಲಿ ಲವ್ ಯು ಪೂಜಾ, ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ. ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಿರಲಿಲ್ಲ, ನೆನ್ನೆ ಮಿಸ್ ಮಾಡ್ಕೊಂಡಾಗಲೇ ಗೊತ್ತಾಗಿದ್ದು ನನಗೆ ನಿನ್ನ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಜೆನ್ಯೂನ್ ಆಗಿ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಬಟ್ ಪೂಜಾ ಮಾತ್ರ ರಿಜೆಕ್ಟ್ ಮಾಡಿದ್ದೆ, ಆಫೀಸಿಂದ ಮನೆಗೆ ಬಂದುಬಿಡ್ತಾಳೆ. ಅದರ ನಡುವೆ ಬೇರೆದೇ ಕತೆ ಮನೆಯಲ್ಲಿ ನಡೆದೋಗಿದೆ. ಈ ಕಡೆ ಸುನಂದ್ ಅವರು ತಾನೂ ಕೂಡ ತನ್ನ ಮಗಳಿಗೆ ಹುಡುಗನ ನೋಡ್ತೀನಿ ಅಂತ ಹೇಳಿ ಒಂದು ಹುಡುಗನ ನೋಡಿದ್ದಾರೆ. ಆ ಹುಡುಗ ವರದಕ್ಷಿಣೆ ಕೇಳ್ತಾನೆ, ವರದಕ್ಷಿಣೆ ಕೊಡಬೇಕು, ಮದುವೆ ಆಗಿಬಿಡುತ್ತೆ, ತುಂಬ ಒಳ್ಳೆಯ ಹುಡುಗ, ತುಂಬ ಚೆನ್ನಾಗಿ ಕೆಲಸ ಇದೆ, ದುಡ್ಡಿದೆ, ಎಲ್ಲ ಕೂಡ ಇದೆ ಅಂತ ಹೇಳಿ ಭಾಗ್ಯ ಮತ್ತು ಕುಸುಮವನ್ನ ಕೂಡ ಮನೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕುಸುಮ ಮತ್ತು ಭಾಗ್ಯಗೆ ವರದಕ್ಷಿಣೆ ಅಂತದಾಗಿ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದರೂ ಕೂಡ ಸುನಂದ್ ಅವರ ಒತ್ತಾಯಕ್ಕೆ ಹೋಗ್ತಾರೆ. ಅವರ ಮನೆಗೆ ಆಲ್ರೆಡಿ ಹುಡುಗ ಮತ್ತು ಹುಡುಗನಮ್ಮ ಬಂದಿದ್ದಾರೆ. ಈ ಕಡೆ ಹುಡುಗ ಅಂತೂ ನಾನು ಒಳ್ಳೆ ಜಾಬಲ್ಲಿದ್ದೀನಿ, ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಜೊತೆಗೆ ಹುಡುಗಿ ನೋಡು ಶಾಸ್ತ್ರ ನಡೆದ್ಬಿಡ್ಲಿ ಅಂತ ಹೇಳಿ ಅಮ್ಮ ಹೇಳಿದಾಗ, ಇಲ್ಲ ಹುಡುಗಿ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಹುಡುಗಿ ಇಲ್ಲ ಅಂದರೆ ಹೇಗೆ ಅಂದಾಗ, ಅವಳು ಕೆಲಸಕ್ಕೆ ಹೋಗಿದ್ದಾಳೆ, ಬಂದುಬಿಡ್ತಾಳೆ ಅಂತ ಸುನಂದ್ ಅವರು ಹೇಳ್ತಾರೆ. ಇಲ್ಲ ನನ್ನ ತಂಗಿ ಬರೋದಿಲ್ಲ ಅಂತ ಭಾಗ್ಯ ಹೇಳಿದಾಗ, ಏನಮ್ಮ ಹೇಳ್ತಿದ್ಯಾ, ಬರೋದಿಲ್ಲ ಅಂದರೆ ಹೇಗೆ, ಹುಡುಗಿ ನೋಡು ಶಾಸ್ತ್ರ ಹುಡುಗಿ ಇಲ್ಲದೆ ನಡೆಯತ್ತಾ ಅಂತ ಹುಡುಗನ ಅಮ್ಮ ಕೇಳಿದ್ದಕ್ಕೆ, ನಾವು ನಮ್ಮ ಹುಡುಗಿನ ನಿಮಗೆ ಕೊಡ್ತಿಲ್ಲ, ಅದಕ್ಕೋಸ್ಕರ ನಮ್ಮ ಹುಡುಗಿ ನಿಮ್ಮನ್ನು ನೋಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಏನ್ರಿ ಹೇಳ್ತಿದ್ರ, ಕರೆಯೋದೆಲ್ಲ ಕರೆದ್ಬಿಟ್ಟು ಈ ರೀತಿ ಹೇಳ್ತಿದ್ರ ಅಂತ ಹೇಳಿದಾಗ, ನಿಮ್ಮಂಥ ವರದಕ್ಷಿಣೆ ಕೇಳೋರಿಗೆ ನನ್ನ ತಂಗಿನ ನಾನು ನಿಮಗೆ ಮದುವೆ ಮಾಡಿ ಕೊಡುವುದಿಲ್ಲ ಅಂತ ಖಡಕ್ಕಾಗಿ ಹೇಳಿ ಅವರನ್ನ ಮನೆಯಿಂದ ಕಳಿಸ್ತಾರೆ. ತದನಂತರ ತಮ್ಮ ಮನೆಗೆ ಬರ್ತಾರೆ ಭಾಗ್ಯ. ಅಲ್ಲಿ ಆಲ್ರೆಡಿ ಪೂಜಾ ಕೂಡ ಮನೆಗೆ ಬಂದಿದ್ದಾಳೆ. ಈ ಕಡೆ ಸುನಂದ್ ಅವರಂತೂ ಏನು ಅನ್ಕೊಂಡಿದ್ಯಾ ಭಾಗ್ಯ, ಕೊಟ್ಟು ಮದುವೆ ಮಾಡಿದ್ರೆ ಏನಾಗ್ತಿತ್ತು, ನಿನ್ನ ತಂಗಿ ಮದುವೆ ಮಾಡಬೇಕು ಅನ್ಕೊಂಡಿದ್ಯೋ ಇಲ್ಲ ಅನ್ಕೊಂಡಿದ್ಯೋ ಅಂತೆಲ್ಲ ಕೂಡ ಮಗಳನ್ನ ತರಾಟೆಗೆ ತಗೋತಾರೆ. ಈ ಕಡೆ ಅಮ್ಮ, ನನ್ನ ತಂಗಿನ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿರೋದೇ ಹೊರತು ಇಂಥ ವರದಕ್ಷಿಣೆ ಪಿಶಾಚಿಗಳಿಗಲ್ಲ. ಈ ರೀತಿ ದುಡ್ಡಿಸ್ಕೊಂಡು ಮದುವೆ ಆಗೋರು ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ಜೀವನ ಈ ರೀತಿ ಆಗಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನನ್ನ ತಂಗಿ ಬದುಕು ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಖಡಕ್ಕಾಗಿ ಅಮ್ಮನಿಗೆ ಉತ್ತರಿಸ್ತಾರೆ. ನನಗೂ ಕೂಡ ಗೊತ್ತಿದೆ ಅಮ್ಮ, ವರೋಪಚಾರ ಕೊಡಬೇಕು, ಚಿನ್ನ ಒಡವೆ ಎಲ್ಲ ಕೂಡ ಮಾಡಿಸ್ಬೇಕು ಅಂತ, ಅದನ್ನೆಲ್ಲ ಮಾಡಿಸೋಣ, ನಾನು ಬೇಡ ಅಂತಿಲ್ಲ. ಆದರೆ ವರದಕ್ಷಿಣೆ ಕೇಳೋರಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದನ್ನು ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕುಸುಮ ಅವ್ರು ಕೂಡ ಸುನಂದ್ ಅವ್ರಿಗೆ ಸಮಾಧಾನ ಹೇಳ್ತಾರೆ, ಅದು ನಿಜ ಅಲ್ವಾ, ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕಲ್ವಾ, ದುಡ್ಡು ಅನ್ನೋರಿಗೆ ಮದುವೆ ಮಾಡಿ ಕೊಡಬೇಕಾ ಅಂತ ಸುನಂದ್ ಅವ್ರನ್ನ ಅರ್ಥ ಮಾಡಿಸ್ತಾರೆ. ಇಲ್ಲಿ ಪೂಜಾ ಸಪ್ಪಗಿರುವುದನ್ನು ನೋಡಿದ ಭಾಗ್ಯ, ಯಾಕೆ ಪೂಜಾ, ಯಾಕೆ ಸಪ್ಪಗಿದೆಯಾ, ಏನಾಯಿತು, ಏನಾದರೂ ನನ್ನ ಮಾತಿಂದ ಬೇಜಾರು ಆಯ್ತಾ, ಹುಡ್ಕನ್ ಬೇಡ ಅಂತದ್ದು ಬೇಜಾರು ಆಯ್ತಾ ಅಂದಾಗ, ಇಲ್ಲ ಆ ರೀತಿ ಏನಿಲ್ಲ, ಏನೋ ಜಾಬಂದು ಅಷ್ಟೇ ಟೆನ್ಷನು, ನಿಜವಾಗ್ಲೂ ನಾನು ನೀನು ಹೇಳೋ ಹುಡುಗನೇ ಮದುವೆ ಆಗೋದು ಅಂತ ಹೇಳ್ತಾಳೆ. ತದನಂತರ ಇಲ್ಲಿ ಪೂಜಾ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ, ಇಲ್ಲ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡೋಣ ಅಂತ.
ಅದೇ ಕಾರಣಕ್ಕೆ ಬೆಳಗ್ಗೆ ಆಗ್ತಿದ್ದಾಗೆ ಕೆಲ್ಸಕ್ಕೆ ಹೋಗ್ತಾಳೆ. ಅಲ್ಲಿ ಕಿಶುನ್ ಹತ್ರ ಹೋಗಿದ್ದ ರೆಸಿಗ್ನೇಷನ್ ಲೆಟರನ್ನು ಕೊಡ್ತಾಳೆ. ಅದನ್ನು ನೋಡಿದ ಕಿಶುನ್ಗೆ ಶಾಕ್ ಆಗುತ್ತೆ. ಏನು ಮಾಡ್ತಿದ್ಯಾ ಪೂಜಾ, ನಾನು ನನ್ನ ಫೀಲಿಂಗ್ಸ್ ಹೇಳ್ಕೊಂಡೆ ಅಷ್ಟೇ, ಹಾಗಾದ ಮಾತ್ರಕ್ಕೆ ನೀನು ಕೆಲಸ ಬಿಟ್ಟು ಹೋಗಬೇಕು ಅನ್ನೋದೇನಿಲ್ಲ. ನಿನಗೆ ಆ ಒಂದು ರಿಲೇಷನ್ಶಿಪ್ ಬೇಡ ಅಂದರೆ ಪರವಾಗಿಲ್ಲ, ಅದನ್ನು ಬಿಟ್ಟು ದಯವಿಟ್ಟು ಕೆಲಸ ಬಿಟ್ಟು ಹೋಗಬೇಡ, ನನಗೆ ನಿನ್ನ ಫ್ರೆಂಡ್ಶಿಪ್ನ ಬಿಟ್ಕೊಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಪೂಜಾ ಕೇಳೋದೇ ಇಲ್ಲ. ರೆಸಿಗ್ನೇಷನ್ ಕೊಟ್ಟು ಬಂದೇ ಬಿಡ್ತಾಳೆ. ಹಾಗಾದ ಮಾತ್ರಕ್ಕೆ ಕಿಶುನ್ ಸುಮ್ಮನೆ ಇರೋದಿಲ್ಲ, ಪೂಜಾನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಆ ಕಡೆ ಭಾಗ್ಯ ಹತ್ರ ತಾಂಡವ್ ಹೋಗಿದ್ದೆ, ಚಿಲ್ಲರೆ ಕೊಟ್ಟು ನನ್ನ ಅಮ್ಮನ ನೋಡ್ಕೋತಾ ಚಿಲ್ಲರೆ ಕೊಟ್ಟು ನನ್ನ ಅಪ್ಪ ಅಮ್ಮನ ನೋಡ್ಕೋತಾ ಇದೆಯಲ್ವಾ, ಇದನ್ನು ಇಟ್ಕೋ ಅಂತ ಎಲ್ಲ ಹೇಳ್ತಾರೆ. ಜೊತೆಗೆ ನಿನ್ನ ತಂಗಿ ಮದುವೆ ನಿನ್ನೆ ನೆನ್ತೋಯ್ತು, ಜೊತೆಗೆ ಗಂಡ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತಾ, ಗಂಡನ ಬಿಟ್ಟು ಬದುಕೋದು ಕಷ್ಟ, ಅದು ಇದು ಅಂತೆಲ್ಲ ಹೇಳ್ತಾರೆ. ಇದರಿಂದ ಭಾಗ್ಯ ಖಡಕ್ ಆಗ್ತಾರೆ. ಬಟ್ ಕುಸುಮವ್ರೆ ಬಂದು ತಾಂಡವ್ಗೆ ಟಕ್ಕರ್ ಕೊಟ್ಟು, ಚಿಲ್ಲರೆ ಅವಳಲ್ಲ ನೀನು, ಚಿಲ್ಲರೆ ಮನುಷ್ಯ ನೀನು, ಚಿಲ್ಲರೆ ಮನುಷ್ಯನ ಹತ್ರ ಚಿಲ್ಲರೆ ಇರಬೇಕೇ ಹೊರತು ನಮ್ಮ ಭಾಗ್ಯ ಹತ್ರ ಅಲ್ಲ. ಇಷ್ಟೊಂದು ಮೆರೀತಿದ್ಯಾ ಅಲ್ವಾ, ಇವತ್ತಿಲ್ಲಿ ಮಾತಾಡ್ತಿದ್ಯಾ, ಅಲ್ಲಿ ಕೆಲಸದಲ್ಲಿ ಇದೆಯಾ, ಇವತ್ತಿನ ಜೀವನ ಮಾಡ್ತಿದ್ಯಾ, ಅದಕ್ಕೆಲ್ಲ ಕಾರಣ ಯಾರು, ನನ್ನ ಸೊಸೆ. ನನ್ನ ಸೊಸೆಯಿಂದನೇ ನಿನಗೆ ಕೆಲಸ ಸಿಕ್ಕಿದ್ದು, ಅದನ್ನು ಮರಿಬೇಡ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ. ಇದರಿಂದ ತಾಂಡವ್ ನಿಜವಾಗ್ಲೂ ಕೂಡ ಹುಚ್ಚಿಡ್ದಾಗ ಆಗ್ತದೆ. ಶ್ರೇಷ್ಠ ಮುಂದೆ ಹೋಗಿ ನನ್ನೇ ಚಿಲ್ಲರೆ ಅಂತಾರೆ, ನನ್ನಮ್ಮ ಭಾಗ್ಯ ಪರವಾಗಿ ವಾದ ಮಾಡ್ಕೊಂಡು ಬರ್ತಾರೆ, ನನಗೆ ಅವಮಾನ ಮಾಡ್ತಾರೆ ಅಂತಿದ್ರೆ ನೀನು ಯಾಕೆ ಭಾಗ್ಯ ವಿಷಯಕ್ಕೆ ಹೋಗಿದ್ದೆ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋಕೆ ಆಗೋದಿಲ್ವಾ ತಾಂಡವ್, ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಂಡು ಬಂದಿದ್ಯಾ, ಇದರಿಂದ ನಿಂದೇ ತಪ್ಪು, ನಿನ್ಗೆ ಯಾಕೆ ಬೇಕಿತ್ತು ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಮೇಲೆ ಕೂಗಾಡ್ತಿದ್ದಾರೆ. ತಾಂಡವ್ ಇಲ್ಲ, ಯಾವುದೇ ಕಾರಣಕ್ಕೂ ಆ ಭಾಗ್ಯನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಏನು ಅನ್ಕೊಂಡಿದ್ದಾಳೆ, ಖಂಡಿತ ನಂಗೆ ನಿದ್ರೆ ಬರ್ತಿಲ್ಲ, ಅವಳಿಗೆ ಅವಮಾನ ಮಾಡೋ ತನಕ, ಅವಳಿಗೆ ಮರ್ಯಾದೆ ತೆಗಿಬೇಕು, ನಾನು ಕೊಟ್ಲಲ್ವಾ ಅದಕ್ಕೆ 10 ಪಟ್ಟು ನಾನು ವಾಪಸ್ ಕೊಡೋ ತನಕ ನಂಗೆ ನಿದ್ರೆ ಬರೋದಿಲ್ಲ ಅಂತ ಹಗಲು ರಾತ್ರಿ ಬರೀ ಸೇಡಿನಲ್ಲೇ ಜೀವನ ತಳ್ತಿದ್ದಾರೆ ತಾಂಡವ್ ಅಂತ ಹೇಳ್ಬೋದು. ತದನಂತರ ಈ ಕಡೆ ತಾಂಡವ್ ಅದೇ ಒಂದು ಫ್ರಸ್ಟ್ರೇಷನಲ್ಲಿ ಮನೆಗೆ ಹೋಗ್ತಿರ್ತಾರೆ. ಈ ಕಡೆ ದಾರಿ ಮಧ್ಯೆ ಪೂಜಾ ಜೊತೆ ಕಿಶುನ್ ಮಾತಾಡ್ತಿದ್ದಾರೆ, ಪೂಜಾನ ಅಡ್ಡಗಡ್ತಿದ್ದಾರೆ. ಪೂಜಾ ಎಷ್ಟೇ ಕನ್ವಿನ್ಸ್ ಆಗ್ತಿಲ್ಲ, ಬಟ್ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿ ಇಲ್ಲಿ ಕಿಶುನ್ ಇದ್ದಾರೆ. ಹಾಗೆ ಪಾರ್ಕಿಗೆ ಹೋಗಿ ಮಾತಾಡ್ತಿರ್ತಾರೆ. ಇದನ್ನ ತಾಂಡವ್ ನೋಡಿದ್ದೆ, ತಾಂಡವ್ ಅಲ್ಲಿಗೆ ಹೋಗ್ತಾರೆ. ಇದೆಲ್ಲ ಶುರುವಾಗಿದೆಯಾ ಈಗ ಕತೆ, ಸರಿಯಾಗಿ ಮಾಡ್ತೀನಿ ರೀ ನಿಮಗೆ ಅಂತ ಹೇಳಿ ಅಲ್ಲೇ ಪಾರ್ಕ್ ಅಥಾರಿಟೀಸ್ ಅಂತ ಹಾಕಿ ಒಂದು ನಂಬರ್ ಹಾಕಿರ್ತಾರೆ. ಆ ನಂಬರ್ಗೆ ಕಾಲ್ ಮಾಡ್ತಾರೆ. ಈ ಕಡೆ ಪೂಜಾ ಕೂಡ ಕಿಶುನ್ ಮಾತಿಗೆ ಕನ್ವಿನ್ಸ್ ಆಗ್ತಾಳೆ, ನಮ್ಮ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ನನಗೆ, ಅದಕ್ಕಿಂತ ನಿಂಗೆ ಫೀಲಿಂಗ್ಸ್ ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ, ಕೆಲ್ಸಕ್ಕೆ ಬಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪಾರ್ಕ್ ಅಥಾರಿಟೀಸ್ ಅವರು ಬಂದಿದ್ದ, ನೀವು ಅಮರ ಪ್ರೇಮಿಗಳು, ಪಾಪ ಅಮರ ಪ್ರೇಮಿಗಳು ಮಾತಾಡೋಕೆ ಬಂದಿದ್ರ ಅಂದಾಗ, ಸರ್ ನಾವು ಆ ರೀತಿ ಏನೂ ಇಲ್ಲ, ನಾವು ಜಸ್ಟ್ ಮಾತಾಡೋಕೆ ಫ್ರೆಂಡ್ಸ್ ಬಂದಿದ್ವಿ ಅಷ್ಟೇ, ನೀವು ತಪ್ಪು ತಿಳ್ಕೊಬೇಡಿ ಅಂತ ಇದ್ರು ಕೂಡ ಕಿಶುನ್ ಮತ್ತು ಪೂಜಾ ಕನ್ವಿನ್ಸ್ ಮಾಡ್ತಿದ್ರು. ಕಳ್ಳ ಯಾವತ್ತಿದ್ರು ಕಳ್ಳ ಅಂತ ಅನ್ಕೋತಾನ, ಯಾವತ್ತಿದ್ರು ಅವನು ಪಿಕ್ ಪಾಟಿಗೇಟ್ ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ಲ ಅಲ್ವಾ. ಹಾಗೆ ನೀವು ಕೂಡ ಪ್ರೇಮಿಗಳಾಗಿದ್ದು ಇಲ್ಲ ಅಂತ ಹೇಳ್ತಿದ್ರ, ಹಾಗಾದ ಮಾತ್ರಕ್ಕೆ ನಿಮ್ಮನ್ನ ಸುಮ್ಮನೆ ಕಳ್ಸೋಕ್ಕಾಗತ್ತಾ, ಯಾವುದೇ ಕಾರಣಕ್ಕೂ ಸುಮ್ಮನೆ ಕಳ್ಸೋಕ್ಕಾಗೋದಿಲ್ಲ. ಪ್ರೇಮಿಗಳಾಗಿದ್ಮೇಲೆ ಮದುವೆ ಆಗಲೇಬೇಕಲ್ವಾ ಅಂತ ಹೇಳಿ ತಾಳಿನೇ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೂವರು ಕೂಡ. ಹಾಗಿದ್ರೆ ಇಲ್ಲಿ ಮೂವರು ಸೀನಿಯಾರಿಟೀಸ್ ಎಲ್ಲರೂ ಕೂಡ ತಾಳಿ ಇಟ್ಕೊಂಡಿದ್ದೆ. ಈ ಕಡೆ ತಾಂಡವ್ ಕೇಕೆ ಹಾಕಿ ಖುಷಿ ಪಡ್ತಿದ್ರೆ, ಈ ಕಡೆ ಪೂಜಾ ಕಿಶುನ್ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಪೂಜಾ ಕುತ್ತಿಗೆಗೆ ತಾಳಿ ಬಿದ್ದೇ ಬಿಡುತ್ತಾ, ಕಿಶುನ್ ಪೂಜಾ ಮದುವೆ ಆಗತ್ತಾ?